ಅಯ್ಯೋ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಹೆಂಗಂದ್ರೆ ಫುಲ್ ಸ್ಪಾಂಟೇನಿಯಸ್. ಬಾ ಮಚ್ಚ, ಸರಿ ಮಚ್ಚ, ಬಂದೆ ಅಷ್ಟೇ. ಸೊ ನನಗೆ ರೋಡು ಗೊತ್ತಿಲ್ಲ ಅವ್ರ ಮನೆಗೆ. ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ನನಗೆ ನನ್ನ ಗಾಡಿಯಲ್ಲಿ ಫೋನ್ ಹೋಲ್ಡ್ರ್ ಇಲ್ಲ. ಸೊ ಫೋನ್ ಹೋಲ್ಡ್ರ್ ಇಲ್ಲ, ಅದಕ್ಕೆ ಇಲ್ಲಿ ಇಟ್ಕೊಂಡು ಯೂನಿವರ್ಸಲ್ ಸ್ಪಾಟ್, ಯೂಶಲಿ ಎಲ್ಲರೂ ಇಲ್ಲೇ ಇಟ್ಕೊಳ್ಳೋದಲ್ಲ. ಸೊ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು. ಯೂನಿವರ್ಸಲ್ ಸ್ಪಾಟ್ ಇಲ್ಲಿ ಇಟ್ಕೊಂಡು ಹೋಗೋಣ. 9.7 ಕಿಲೋಮೀಟರ್ 43 ಮಿನಿಟ್ಸ್ ಗುರು. 43 ಮಿನಿಟ್ಸ್ 9.7 ಕಿಲೋಮೀಟ್ರಿಗೆ ಏನು ಹೇಳಿ, ಏನು ಮಾಡೋಕ್ಕಲ್ಲ. ನಾನು ಹೊರಟಿದ್ದು 5 ಗೊತ್ತಿಲ್ಲ, ಬಟ್ ಈಗ 6:22. ನಮ್ಮ ದೋಸ್ತು ಇಲ್ಲಿಗೆ ಬರ್ತಾನಂತೆ. ಅವನು ಆಫೀಸ್ ಮುಗಿಸ್ಕೊಂಡು ಬರ್ತಾಯಿದ್ದಾನೆ. ಅವ್ನು ಮುಗಿಸ್ಕೊಂಡು ಬಂದಾದ್ಮೇಲೆ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಬ್ಯಾಗೆಲ್ಲ ಇಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದೇ ಗಾಡಿಯಲ್ಲಿ ಎಲ್ಲಾದರೂ ಬೀಚ್ ಹೊಡ್ಯೋಕ್ಕೆ ಹೋಗೋಣ. ನೋಡೋಣ ಏನು ಪ್ಲ್ಯಾನ್ ಅಂತ. ಇವ್ರು ಕ್ರಿಕೆಟ್ ಆಡೋದು ನೋಡಿ ಒಂಥರ, ಒಂದು ಟೈಮಲ್ಲಿ ನಾವು ಆಡ್ತಾಯಿದ್ವಿ. ಈಗ ಯಾರೂ ಇಲ್ಲ ಆಡೋಕ್ಕೆ, ಯಾಕಂದರೆ ನಾನು ಯಲಹಂಕ, ಬೇರೆಯವರೆಲ್ಲ ಒಂದೊಂದು ಜಾಗದಲ್ಲಿ ಆಗೋಗಿದ್ದಾರೆ. ಮಸ್ತ್ ಗುರು, ಈ ಟೈಮೇ ಸಖತ್ತಾಗಿತ್ತು. ಒಳ್ಳೆ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಪೀಸಾಗಿ. One eternity later. ಓಕೆ, ಬಟ್ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ ಮಚ್ಚ ಕರೆಕ್ಟಾಗಿ. ಅಂದರೆ ಇವ್ರು ಲಾಸ್ಟ್ ಮೂಮೆಂಟಾಗಿ ಹೇಳೋದು, ಬಟ್ ಅಂತಿರೋದು ರೈಡಿಗೆ ಈ ಥರ ಅಲ್ಲಿಗೆ ಹೋಗೋದಂತಂದರೆ ಒಂದು ದಿನ ಮುಂಚೆನೇ ಪ್ಲ್ಯಾನ್ ಮಾಡು. ಬೇಕಾ ಸ್ಯಾಟರ್ಡೆ ನಾನು ಅರ್ಲಿ ಮಾರ್ನಿಂಗ್ ಈ ಕಡೆ ಎಲ್ಲಾದರೂ ಬಂದ್ರೂ ನಾವು ರೈಡ್ ಮುಗಿಸ್ಕೊಂಡು ಆರಾಮ್ಸೆ ರಾತ್ರಿವರೆಗೂ ಮನೆಗೆ ಹೋಗ್ಬೋದು. ಸರಿ ಬಾ. ಸೊ ಎಲ್ಲಿದ್ದೀನಿ, ವ್ಲಾಗ್ ಏನಕ್ಕೆಲ್ಲೋ ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ದಿಸ್ ಇಸ್ ಲೈಕ್ ಅನ್ ಎಕ್ಸ್ಟೆನ್ಷನ್ ಆಫ್ ದ ಪ್ರೀವಿಯಸ್ ವ್ಲಾಗ್. ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ನಾನು ಆಫೀಸ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ದಲ್ಲ, ಸೊ ಅಲ್ಲಿರೋದು. ಸೊ ಓಕೆ, ಇನ್ನೊಂದೇನೆಂದರೆ ನಾನು ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ನಾವು ಆ್ಯಕ್ಚುಲಿ ಹೆಲ್ಮೆಟ್ ತೊಗೊಂಡು ಹೋಗಿದ್ದಿಲ್ಲ, ಒಂದು ಜಾಗಕ್ಕೆ ಹೋಗಿದ್ವಿ ನಾನು ನನ್ನ ಗಾಡಿಯಲ್ಲಿ. RX ಮತ್ತು ಇದು ಟ್ರ್ಯಾಂಪ್ ಸ್ಕ್ರ್ಯಾಂಬ್ಲರ್ 3 ಗಾಡಿ. ಒಳ್ಳೆ ಲೊಕೇಶನ್, ಲೈಕ್ JP ನಗರಿಂದ ಏನು ಇವ್ರ ಮನೆಯಿಂದ ಒಂದು 15-20 ಮಿನಿಟ್ಸ್. ಸಕ್ಕತ್ತಾಗಿತ್ತು ಲೊಕೇಶನ್. ಬಟ್ ನಾವು ಹೆಲ್ಮೆಟ್ ಮತ್ತು ಕ್ಯಾಮ್ರಾ ತೊಗೊಂಡೋಗಿದ್ದಿಲ್ಲ, ಅದಕ್ಕೆ ಒಳ್ಳೆ ವ್ಲಾಗ್ಸ್ ಮಾಡೋಕ್ಕೆ, ಅಂದರೆ ವ್ಲಾಗ್ಸ್ ಅಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ನಾನು ಫೋನಲ್ಲಿ ಮಾಡಿದ್ದೀನಿ. ಸೊ ಅದನ್ನು ಶೇರ್ ಅಂದರೆ ಕ್ಲಿಪ್ಸ್ನ ಹಾಕ್ತೀನಿ. ಒಳ್ಳೆ ಸಿನಿಮ್ಯಾಟಿಕ್ ವೀಡಿಯೋಸ್ ಹಿಡ್ದಿದ್ದಾನೆ ನಮ್ಮ ಮಚ್ಚ. Check out this location. ಎಂಥ ಗಾಡಿ ಇಟ್ಟಿದ್ರು RX ಓಡಿಸೋದು ಮಜಾ ಯಾವ ಗಾಡಿ ಕೊಡೋಲ್ಲ ಸೀರಿಯಸ್ ಆಗಿ. ಎಲ್ಲರೂ ನೋಡೋದು ಒಂಥರ ಕ್ರೇಜಿ ಫೀಲ್. ಈ ಗಾಡಿ ಬಗ್ಗೆ ಫುಲ್ ಕ್ಲೀನ್ ರಿವ್ಯೂ ಮಾಡೋಣ ಫ್ಯೂಚರಲ್ಲಿ. ಅವ್ನು ಆ್ಯಕ್ಚುಲಿ ಅವ್ನ ಪರ್ಸ್ಪೆಕ್ಟಿವ್ ಹೇಳಬೇಕು, ಯಾಕಂದರೆ ಅವನು ಗಾಡಿನ ಹಿಂಗೆ ಮೇಂಟೈನ್ ಮಾಡಿರೋದು ಮತ್ತು ಏನೂ ಮಾಡಿಸಿಲ್ಲ. ಇಟ್ಸ್ ಲೈಕ್ ಫುಲ್ ಬೋನ್ ಸ್ಟಾಕ್. ಸ್ವಲ್ಪ ಕೆಲಸ ಮಾಡಿಸಿದ್ದಾನೆ. ಈಗ ನೋಡಿ, ಈಗ ರೋಡ್ಗೆ ಹೋಗ್ತಿರೋದು 3 ವಿಷಯ ಇದೆ. ಒಂದು, ನನಗೆ ಮೇನ್ ಗ್ಲೌಸ್ ತೊಗೋಬೇಕು, ಮತ್ತು ಅವನಿಗೆ ನನ್ನ ಫ್ರೆಂಡಿಗೆ
ಅವನದು ಹೆಲ್ಮೆಟದು ಸ್ಪಾಯ್ಲರ್ ಹೊಡೆದೋಯ್ತು. ಸೊ ಸ್ಪಾಯ್ಲರ್ ಮತ್ತು ಒಂದು ಹಾಫ್ ಹೆಲ್ಮೆಟ್ ಬೇಕಂತೆ, ಅದು ಒಂದು ನೋಡಬೇಕು. ಸೊ ಇಲ್ಲಿ ಬಂದು ಏನು ನನಗೇನೋ ಗ್ಲೌಸ್ ಏನೂ ಸಿಕ್ಕಿಲ್ಲ, ಹೆಲ್ಮೆಟ್ ಸಿಕ್ತು. ಸೊ ಅವನು ಹೆಲ್ಮೆಟ್ ತೊಗೊಂಡಿದ್ದಾನೆ, ಒಂದು ವೈಟ್ ಕಲರ್. ತೋರಿಸ್ತಾನಿರಿ ನೋಡಿ. ಸೊ ಇದು ಹಾಫ್ ಫೇಸ್, ಅದು ಫುಲ್ ಫೇಸ್. ನನಗೆ ಆ ಥರ ಬೇಕಿತ್ತು. ಸೊ ಆದಮೇಲೆ ಏನಾದರೂ ಡಿಸೈನ್ ಮಾಡೋಣ ಅಂತ ನೋಡೋಣ. ಅವ್ರು ಹೇಳಿದ್ದಾರೆ 7 ಡೇಸಲ್ಲಿ ಸಿಗುತ್ತಂತ. ಸಿಕ್ಕಿದ್ರೆ ಒಳ್ಳೇದು, ಇಲ್ಲ ಅಂದರೆ ಇದು ಹಾಫ್ ಫೇಸ್ ತೊಗೊಂಡು ಕ್ಲೀನಾಗಿ ಏನಾದರೂ ಒಂದು ಡಿಸೈನ್ ಮಾಡೋಣ ಅಷ್ಟೇ ಗುರು. ಬಾಯ್ ಬಾಯ್. ಸೊ ಅಯ್ಯೋ ಗುರು, ಏನು ಕೆಲಸನೂ ಆಗಿಲ್ಲ. ಗ್ಲೌಸ್ ಬೇಕಿತ್ತು. ಜಾತ್ರೆ ಸ್ಯಾಟರ್ಡೆ ಬೇರೆ ಬಂದುಬಿಟ್ಟಿದ್ದೀನಿ ಗ್ಲೌಸ್ ತೊಗೊಳ್ಳೋಣ ಅಂತ. ಎಲ್ಲ ಅಂಗಡಿ ತುಂಬ್ಕೊಂಡು ಬಿಟ್ಟಿದೆ. ಎಲ್ಲೂ ಒಂದು ಒಳ್ಳೆ ಅಂದರೆ ಗ್ಲೌಸ್ ಇದೆ, ನನಗೆ ಬೇಕಾಗಿರೋ ಸೈಜ್ ಸಿಕ್ಕಿಲ್ಲ, ಕಲರ್ ಸಿಕ್ಕಿಲ್ಲ. ಚೆನ್ನಾಗಿರೋ ಗ್ಲೌಸ್ ಇದ್ದರೆ ತಗೊಳ್ಳೋಣ ಅಂತ ಎಲ್ಲ ರೆಡಿಯಾಗಿದೆ. ಅಷ್ಟೊತ್ತಿಗೆ ಸೈಜ್ ಕೇಳಿದ್ರೆ ಆ ಕಲರ್ಗೆ ಸೈಜ್ ಇಲ್ಲ. ಯಾವ ಕಲರ್ ನನಗೆ ಇಷ್ಟ ಇಲ್ಲ ಆ ಕಲರ್ದು ಸೈಜ್ ಇದೆ. ಸರಿ ಬಿಡೋಣ, ಸಾಕಾಗೋಯ್ತು. ಸೊ ನಂದು ಈ ವೈಸರ್ ಇದೆಯಲ್ಲ, ಈ ವೈಸರ್ ಆ್ಯಕ್ಚುಲಿ ಹಾಳಾಗೋಗಿದೆ. ಲೈಕ್ ಲಿಟ್ರಲಿ 4 years ಈ ಹೆಲ್ಮೆಟ್ ತೊಗೊಂಡು ಆಗಿರೋದು. ಅಂದರೆ ಡೈಲಿ ಯೂಸ್ ಮಾಡಿದ್ದೀನಿ. ನನ್ನ ಹತ್ರ ಬೇರೆ ಯಾವುದು ಆಲ್ಟರ್ನೇಟಿವ್ ಹೆಲ್ಮೆಟ್ ಇಲ್ಲ. ಸೊ 4 years ತುಂಬ ಸ್ಕ್ರ್ಯಾಚ್ ಆಗೋಗಿದೆ. ಕೇಳಿದೆ ಎಷ್ಟಾಗುತ್ತಂತ, 1700 ವಿತ್ ಪಿನ್ ಲಾಕ್ ಅಂತ ಹೇಳಿದ್ರು. ಸರಿ, ನನಗೆ ಯಾಕೋ ಒಂಥರ ಸುಸ್ತಾಗ್ತಿತ್ತು, ಹುಷಾರಿಲ್ಲ ಥರ ಆಗ್ತಿತ್ತು. ಅದಕ್ಕೆ ಲೈಕ್ ಅಯ್ಯೋ ಫಸ್ಟು ಮನೆಗೆ ಹೋಗೋಣ ಮತ್ತು ಇದೆಲ್ಲ ನೋಡ್ಕೊಳ್ಳೋಣ ಅಂತ. ಏನಕ್ಕೋ ಒಂಥರ ಇಷ್ಟ ಆಗ್ತಿದ್ದಿಲ್ಲ, ಯಾಕೋ ಡಿಹೈಡ್ರೇಷನ್ ಥರ ಆಗೋಗಿತ್ತಾ. ಸೊ ಅದಕ್ಕೆ ಬೇಡ ಬಿಡು, ನೆಕ್ಸ್ಟ್ ವೀಕ್ ಬಂದು ನೋಡೋಣ ಕ್ಲೀನಾಗಿ ನಾನು ತಿಳ್ಕೊಂಡು ಸುಮ್ಮನೆ ಇನ್ನು ಹೊರಟ್ವಿ. ಬಟ್ ಒನ್ ಗುಡ್ ನ್ಯೂಸ್, ವೆಬ್ಸೈಟ್ ಸಿಕ್ತು ನನಗೆ ಬೇಕಾಗಿರೋ ಗ್ಲೌಸು. ಸೊ ಆ ಗ್ಲೌಸ್ದು ಆ್ಯಕ್ಚುಲಿ ಆ ಗ್ಲೌಸ್ ಬಂದ ಮೇಲೆ ನಿಮ್ಗೆ ತೋರಿಸ್ತೀನಿ. ಯಾಕಂದರೆ ವೆಬ್ಸೈಟೆಲ್ಲ ತೋರಿಸೋ ಬದಲು ಗ್ಲೌಸ್ ಬಂದು